ಕಾವ್ಯ, ಕಾವ್ಯ, why are you crying? Control yourself. ಅವ್ರು ನನಗೆ ತಾನೇ ಅವಮಾನ ಮಾಡಿದ್ದು. ನನ್ನಿಂದ ತಾನೇ ನಿಮಗೆ ಅವಮಾನ ಆಗಿದ್ದು. ಸಿ ಕಾವ್ಯ, ಪಾಸ್ಟ್ ಈಸ್ ಪಾಸ್ಟ್. ಇನ್ನೂ ಅದನ್ನೇ ನೆನ್ಸ್ಕೊಂಡು ಯಾಕೆ ಆಡ್ತಿದ್ಯಾ? ಇಲ್ಲ ಮಾಡಿ, ಆ ಆಕ್ಸಿಡೆಂಟ್ ಆಗೋದಕ್ಕೂ ಮುಂಚೆ ನೀವು ಒಂದು ಸಣ್ಣ ಇನ್ಸಲ್ಟ್ನು ಸಹಿಸ್ಕೋತಾ ಇರಲಿಲ್ಲ. ಆದ್ರೆ ಈಗ ಎಂಥ ದೊಡ್ಡ ಅವಮಾನ ಆದ್ರೂ ನನಗೋಸ್ಕರ ಸಹಿಸ್ಕೊಂಡಿದ್ದೀರಾ. ನನಗಿರೋ ಕೊರತೆ ಹೊರಗಡೆ ಗೊತ್ತಾಗಬಾರ್ದು, ನನಗೆ ಅವಮಾನ ಆಗಬಾರ್ದು ಅಂತ ಎಲ್ಲನೂ ಸಹಿಸ್ಕೋತಿದ್ದೀರಾ. ಈ ಪರಿಸ್ಥಿತಿ ನಿಮಗೆ ಬೇಕಾ? ನೋಡು, ಹೌದು ಕಾವ್ಯ, ಇದನ್ನೆಲ್ಲ ಸಹಿಸ್ಕೊಳ್ಳೇಬೇಕಲ್ಲ. ನೀವ್ಯಾಕೆ ಅವಮಾನನ ಸಹಿಸ್ಕೋಬೇಕು? ಬಿಕಾಸ್ ಆಫ್ ಲವ್ ಕಾವ್ಯ. ನಾನು ನಿನ್ನ ಮೇಲಿಟ್ಟಿರೋ ಪ್ರೀತಿಯಿಂದ. ನೀವು ನನ್ನ ಮೇಲಿಟ್ಟಿರೋ ಪ್ರೀತಿನ ನಾನು ನಿಮ್ಮ ಮೇಲೆ ಇಡಬಾರ್ದ? ನೀವ್ ಯಾಕೆ ಮಾಡಿ ಅದನ್ನ ಅರ್ಥ ಮಾಡ್ಕೋತಾ ಇಲ್ಲ? ನಾನು ನಿಮ್ಮ ಮೇಲೆ ಇಟ್ಟಿರೋ ಪ್ರೀತಿಯಿಂದನೇ ನಿಮ್ಮನ್ನ ಬಿಟ್ಟು ದೂರ ಹೋಗೋದಕ್ಕೆ ರೆಡಿ ಆಗಿದ್ದೆ. ಆದ್ರೆ ನೀವು ಹಠ ಮಾಡಿ ತಡೆದ್ ಬಿಟ್ರಿ. ಮಾಡಿ, ಈಗ್ಲೂ ಕಾಲ ಮಿಂಚಿಲ್ಲ. ಮೂರ್ ಜನರು ಬಾಯಿ ಮುಚ್ಚಿಸ್ಬೇಕು. ಅತ್ತೇನು ಮಾವನು ಸಂತೋಷವಾಗಿರ್ಬೇಕು. ನೀವು ಒಂದ್ ಮಗುವಿಗೆ ತಂದೆ ಆಗ್ಬೇಕು. ಈ ಮನೆಗೆ ಒಬ್ಬ ವಾರಸ್ದಾರ ಬರ್ಬೇಕು. ಅದಕ್ಕೆ ಮಾಡಿ, ದಯವಿಟ್ಟು ನೀವು ನಾನು ಹೇಳ್ದಾಗ ಕೇಳಿ. ನೀವು ನನ್ನ ಡಿವೋರ್ಸ್ ಮಾಡಬೇಡಿ. ನನ್ನ ಒಪ್ಪಿಗೆಯಿಂದಾನೆ ನೀವು ಇನ್ನೊಂದು ಮದುವೆ ಮಾಡ್ಕೊಳ್ಳಿ. ಸ್ಟಾಪ್ ಇಟ್ ಕಾವ್ಯ, ಡೋಂಟ್ ಟಾಕ್ ಲೈಕ್ ಎನ್ ಇಡಿಯಟ್. ನೀನು ಎಷ್ಟು ಸರ್ತಿ ಹೇಳಿದೀನಿ ಆ ವಿಷಯನ ಮಾತಾಡಬೇಡ ಅಂತ. ಹಾಗಂತ ಇಂಥ ಅವಮಾನನ ನೀವು ಸಹಿಸ್ಕೊಂಡಿರ್ಬೇಕಾ? ಈ ಆರೋಪನ ನನ್ನ ಮೇಲೆ ಹೊರಿಸಿದ್ರೆ ಅತ್ತೆ ಮಾವ ಹೇಗೋ ಅದನ್ನ ಸಹಿಸ್ಕೋತಾ ಇದ್ರು. ಇದನ್ನ ನಿಮ್ಮೇಲೆ ನೀವೇ ಹಾಕೊಂಡು ಅವ್ರ ಬಾಯಿ ಮುಚ್ಚಿಸಿದಿರ. ನಾಮಕರಣಕ್ಕೆ ಹೋಗಿ ಬಂದಾಗಿಂದ ಯಾರಿಗೂ ನೆಮ್ಮದಿ ಸಂತೋಷ ಇಲ್ಲ. ಒಬ್ರಿಗೊಬ್ರು ಮಾತಾಡ್ದೆ ಈ ಮನೆಯಾಗೊಳ್ದಿಲ್ಲ. ಈ ಎಲ್ಲದಕ್ಕೂ ಕಾರಣ ನಾನ್ ತಾನೆ. ಇದನ್ನೆಲ್ಲ ನೋಡ್ಕೊಂಡು ನಾನು ಹೇಗ್ ನೆಮ್ಮದಿಯಾಗಿರ್ಲಿ ಮಾಡಿ, ಹೇಗ್ ನೆಮ್ಮದಿಯಾಗಿರ್ಲಿ? ಈಗೇನು ನೀವ್ ಇನ್ನೊಂದು ಮದ್ವೆ ಮಾಡ್ಕೊಳ್ಳೋದಕ್ಕೆ ಒಪ್ಕೋತಿರೋ ಇಲ್ವೋ? ನೆವರ್. ನಾನು ಇನ್ನೊಂದು ಮದುವೆ ಮಾಡ್ಕೊಳ್ಳೋಕೆ ಒಪ್ಕೊಳ್ಳಲ್ಲ. ಸರಿ, ಹಾಗಾದ್ರೆ ನಾನು ಒಂದ್ ನಿರ್ಧಾರ ಮಾಡಿದ್ದೇನೆ. ವಾಟ್? ಏನ್ ನಿರ್ಧಾರ? ನಾನ್ ಬದುಕಿರೋದಕ್ಕೆ ತಾನೇ ನೀವ್ ಇನ್ನೊಂದು ಮದ್ವೆ ಮಾಡ್ಕೊಳ್ಳೋದಕ್ಕೆ ಒಪ್ಕೋತಾ ಇಲ್ಲ. ನಾನ್ ಸಾಯ್ತೀನಿ. ಏಯ್ ಕಾವ್ಯ, ಈಗೇನು ನೀನು ಸಾಯ್ಬೇಕು ತಾನೆ? ನೀನೊಬ್ಬಳೆ ಸಾಯ್ಬೇಡ. ಲೆಟ್ ಮೀ ಆಲ್ಸೋ ಕಮ್ ವಿತ್ ಯು. ನಾವಿಬ್ರು ಒಟ್ಟಿಗೆ ಸತ್ತು ಹೋಗೋಣ. ಮಾಡಿ. ನಿಮ್ ಬಾಯಿಂದ ಇಂಥ ಮಾತು ಬರಬಾರ್ದು. ಕಾವ್ಯ, ನೀನ್ ಸತ್ತು ಹೋದ್ಮೇಲೆ ನಾನು ಇನ್ನೊಂದು ಮದುವೆ ಮಾಡ್ಕೊಂಡು ಸುಖವಾಗಿರ್ತೀನಿ ಅಂತ ಅನ್ಕೊಂಡಿದ್ಯಾ? ಕಮ್ ಆನ್, ಟೆಲ್ ಮೀ ಕಾವ್ಯ. ಮಾಡಿ, ಗಂಡ ಹೆಂಡತಿ ಮಧ್ಯೆ ಜಗಳ ಆದ್ರೆ ಇಬ್ರಲ್ಲಿ ಯಾರಿಗಾದ್ರೂ ಒಬ್ರಿಗೆ ಪ್ರೀತಿ ಕಡಿಮೆ ಅಂತ ಹೇಳ್ತಾರೆ. ಆದ್ರೆ ನಮ್ಮ ವಿಷಯದಲ್ಲಿ ಒಬ್ರ ಮೇಲೊಬ್ರು ಅತಿಯಾದ ಪ್ರೀತಿ ಇಟ್ಕೊಂಡಿದ್ರು. ನೆಮ್ಮದಿ ಇಲ್ಲ. ನಾನೇನ್ ಮಾಡ್ಲಿ ಮಾಡಿ? ಕಾವ್ಯ, ಅಳಬೇಡ. ನೀನು ಅಳಬೇಡ. ಈಗೇನು ಈ ಮನೆಗೆ ಒಬ್ಬ ವಾರಸ್ದಾರ ಬರಬೇಕು ಅಷ್ಟೇ ತಾನೆ? ನಾನು ಅಪ್ಪ ಆಗ್ಬೇಕು, ನೀನು ಅಮ್ಮ ಆಗ್ಬೇಕು. ಅದಕ್ಕೊಂದು ದಾರಿ ಇದೆ ಕಾವ್ಯ. ಜನಗಳಿಗೆ ಉತ್ತರ ಹೇಳಿದಾಗತ್ತೆ, ನಿನಗೂ ಸಂತೋಷ ಸಿಗುತ್ತೆ. ಏನ್ ಹೇಳ್ತಿದ್ರ ಮಾಡಿ? ನನಗೆ ಅರ್ಥ ಆಗ್ಲಿಲ್ಲ. ಆದಷ್ಟು ಬೇಗ ಅರ್ಥ ಆಗತ್ತೆ. ಅದಕ್ಕೊಂದು ದಾರಿ ಇದೆ.
ಇಲ್ಲ ಸರ್, ಅದೆಲ್ಲ ಏನು ತೊಂದರೆ ಇಲ್ಲ. ಅದೇ ಅಳಿಯಂದ್ರು ಸ್ವಲ್ಪ ಜಾತಕ ಟೈಮು ಅದು ಇದು ಅಂತ ಒದ್ದಾಡ್ತಿದ್ರು. ಈಗ ಅವ್ರನ್ನೂ ಸಮಾಧಾನ ಮಾಡಿದ್ದೀನಿ. ಇಲ್ಲ ಸರ್, ನಾಳೆನೇ ರಿಜಿಸ್ಟ್ರೇಷನ್ ಇಟ್ಕೊಳ್ಳೋಣ. ಆಗ್ಬೋದು ಸರ್, ಆಗ್ಬೋದು. ಸರ್, 1 ನಿಮಿಷ ಸರ್. ಮಂಗಳ, ಏನ್ರಿ ಮೊಬೈಲ್ ಬಡ್ಕೋತಾ ಇದೆ, ಬಂದ್ ನೋಡ್ಬಾರೆ. ನನಗೆ ಫೋನಲ್ಲಿ ಮಾತಾಡಕ್ ಆಗ್ತಿಲ್ಲ. ಅಯ್ಯೋ ರೀ, ನಾನ್ ಪಾತ್ರೆ ತೊಳಿತಾ ಇದ್ದೀನ್ರಿ, ನೀವೇ ರಿಸೀವ್ ಮಾಡಿ. ರೇವತಿಯಲ್ಲೇ? ಮೇಲ್ ರೂಮ್ ನಲ್ಲಿ ಇದ್ದಾಳೆ ರೀ. ಸರ್, 1 ನಿಮಿಷ ಸರ್, ನಾನೇ ಮತ್ತೆ ಫೋನ್ ಮಾಡ್ತೀನಿ. ಓಕೆ ಸರ್, ಓಕೆ ಓಕೆ. ಎಲ್ಲ ಬಡ್ಕೋಬೇಕು. ರೇವತಿ, ನಾನು ಅರ್ಚನಾ ಮಾತಾಡ್ತಿದ್ದೀನಿ. ದೇವಸ್ಥಾನಕ್ಕೆ ಬಂದು ಪೂಜೆ ಬುಟ್ಟಿನ ಇಲ್ಲೇ ಬಿಟ್ಟು ಹೋಗಿದ್ದೀರಲ್ಲ, ವಾಪಸ್ ನಿಮಗೆ ತಂದ್ಕೊಡೋದಕ್ಕೆ ಇಲ್ಲಿ ಯಾರೂ ಇಲ್ಲ. ಅದಕ್ಕೆ ನೀನು ಅಥವಾ ಅಮ್ಮ ಯಾರಾದ್ರೂ ಬಂದು ತಗೊಂಡು ಹೋಗ್ತೀರಾ? ರೇವತಿ, ಯಾಕೇನು ಮಾತಾಡ್ತಿಲ್ಲ? ಯಾರು ಫೋನ್ ತೆಗ್ದಿದ್ದು? ಮಾತೇ ಆಡ್ಲಿಲ್ಲ. ರೀ, ಯಾರೀ ಫೋನ್ ಮಾಡಿದ್ದು? ಕುಮಾರ್, ಕುಮಾರ್! ಹೇಳಿ ಯಜಮಾನ್ರೆ. ಎಲ್ಲ ಹೋಗಿದ್ದೆ? ದೇವಸ್ಥಾನಕ್ಕೆ ಕರ್ಕೊಂಡು ಯಜಮಾನ್ರೆ. ಸುಳ್ಳು ಹೇಳ್ಬೇಡ, ನಿಜ ಬೋಗಳಲ್ಲೇ. ಎಲ್ಲಿ ಕರ್ಕೊಂಡು ಹೋಗಿದ್ದೆ? ಇಲ್ಲ ಯಜಮಾನ್ರೆ, ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ದೆ ಯಜಮಾನ್ರೆ. ನನ್ನ ಹತ್ರನೇ ಸುಳ್ಳು ಬೋಗಳ್ತೀಯಲ್ಲ? ಈಗ ನಿನ್ ನಿಜ ಹೇಳ್ದೆ ಹೋದ್ರೆ ಸಾಯಿಸ್ಬಿಡ್ತೀನಿ. ಬೋಗಳೋ. ನಿಲ್ಲಿಸ್ರಿ. ಯಾಕ್ರಿ ಪಾಪ ಅವನನ್ನ ಹಾಗೆ ಹೊಡಿತಾ ಇದ್ದೀರಾ? ಎಲ್ಲಿಗೆ ಹೋಗಿ ಬಂದ್ವಿ ಅನ್ನೋ ಸತ್ಯನ ನಾನು ಹೇಳ್ತೀನಿ. ನೀವು ಹೀಗೆ ಅವನನ್ನು ಹೊಡೆಯೋದನ್ನ ನನ್ನ ಕಣ್ಣಿಂದ ನೋಡೋಕ್ಕಾಗೋದಿಲ್ಲ. ನಾನು ರೇವತಿನು ರಮೇಶ್ ಮಗು ನಾಮಕರಣದ ಫಂಕ್ಷನ್ಗೆ ಹೋಗ್ಬಿಟ್ಟು ಬಂದ್ವಿ. ಅಪ್ಪ ಅಂದ್ರೆ ನೀನು. ಅವಳ ವಿಷಯ ಹಾಳಾಗಿ ಹೋಗ್ಲಿ. ಆರಂಭದಿಂದಲೂ ನನ್ನ ಮಾತನ್ನು ಕೇಳ್ದವಳಲ್ಲ ಅವಳು. ನಿನಗೇನಾಗಿತ್ತೆ ರೋಗ? ನಾನು ಹಾಕಿದ ಗೆರೆನ ದಾಡ್ತವಳಲ್ಲ ನೀನು. ಅದನ್ನು ಮೀರಿ ಆ ಫಂಕ್ಷನ್ ಹೋಗಿ ಬಂದಿದ್ಯಾ ಅಂದ್ರೆ ಎಷ್ಟು ಧೈರ್ಯ ಇರ್ಬೇಕೆ ನಿನಗೆ? ಇದಕ್ಕೆಲ್ಲ ಇವಳು ಕೊಟ್ಟಿರೋ ಧೈರ್ಯನೇ ಕಡೆ ಕಾರಣ. ಇವಳು ಅಡ್ಡ ಮಾಡದ್ಲು ಅಂತ. ಅಪ್ಪ, ನನ್ ಮೇಲಿರೋ ಕೋಪನ ಅಮ್ಮನ ಮೇಲೆ ಯಾಕೆ ತೀರಿಸ್ಕೊತಾ ಇದ್ದೀರಾ? ಬೇಕಾದ್ರೆ ನನ್ಗೆ 2 ಹೊಡೆದು ನಿಮ್ ಕೋಪ ತೀರಿಸ್ಕೊಳ್ಳಿ. ಹೊಡಿಯೋದಲ್ವೇ, ಕುತ್ಕೇಸಕ್ಕೆ ಸಾಯಿಸ್ಬಿಡ್ತಿದ್ದೆ. ಆದ್ರೆ ನಿನ್ ಹೊಟ್ಟೆಲಿ ನಮ್ಮ ವಂಶೋದ್ಧಾರಕ ಬೆಳೀತಾ ಇದ್ದಾನೆ. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಯಾರು ಹೊಣೆ? ಅದಕ್ಕೆ ನಿನ್ನಂತ ಪಾಪಿಗೆ ಜನ್ಮ ಕೊಡ್ಲಲ್ಲ ಇವಳು. ಅದಕ್ಕೆ ಇವಳು ಹೊಡೆದು ಕೋಪ ತೀರಿಸ್ಕೊತಿದ್ದೀರಿ. ಏಯ್, ನನ್ನ ಮಾತು ಮೀರಿದ್ಮೇಲೆ ಈ ಮನೇಲಿರೋಕ್ ನಿನ್ಗೆ ಯೋಗ್ಯತೆ ಇಲ್ಲ. ಹೋಗಾಚೆಗೆ ನಡಿ. ಇನ್ನೊಂದು ಕ್ಷಣ ಕೂಡ ನನ್ನ ಕಣ್ಮುಂದೆ ನಿಂತ್ಕೊಡ್ದು. ಹೋಗಾಚೆಗೆ. ನೀನು ಹೋದ್ರೆ ಒಳ್ಳೇದು. ಇಲ್ಲ ಅಂದ್ರೆ ನಾನೇ ಕುತ್ಕೆ ಹಿಡ್ದು ಆಚೆಗೆ ತಳ್ಬೇಕಾಗತ್ತೆ. ಅಪ್ಪ, ಅಮ್ಮಂದೇನು ತಪ್ಪಿಲ್ಲ ಇದ್ರಲ್ಲಿ. ನಾನೇ ಅಮ್ಮನ್ ಕರ್ಕೊಂಡು ಹೋಗಿದ್ದು. ಅವ್ರನ್ನ ಕ್ಷಮಿಸ್ಬಿಡಿ ಅಪ್ಪ, ಅವ್ರದ್ದು ಯಾವ ತಪ್ಪು ಇಲ್ಲ. ಜಾಸ್ತಿ ಮಾತಾಡ್ಬೇಡ್ವೆ. ಇವಳು ನಾನ್ ತಾಳಿ ಕಟ್ಟಿರೋ ಹೆಂಡತಿ. ನನ್ನ ಮಾತ್ ಮೀರ್ ಹೋದ್ಮೇಲೆ ನನ್ನ ಹೆಂಡತಿಯಾಗೂ ಇರಬಾರ್ದು, ಈ ಮನೇಲೂ ಇರಬಾರ್ದು. ನಡಿಯ ಆಚೆಗೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಪ್ಪ.
ಏನೇ ಶಿಕ್ಷೆ ಕೊಡೋಂಗಿದ್ರು ನನಗೆ ಕೊಡಿ. ನನ್ನಿಂದಾಗಿ ಅಮ್ಮ ನಿಮ್ಮಿಂದ ಮನೆಯಿಂದ ದೂರ ಆಗ್ಬಾರ್ದು. ದಯವಿಟ್ಟು ನಿಮ್ಮ ನಿರ್ಧಾರನ ಬದಲಾಯಿಸ್ಕೊಳ್ಳಿ ಅಪ್ಪ. ನಿಮ್ಮಮ್ಮ ಈ ಮನೇಲಿ ಇರಬೇಕು ಅನ್ನೋದಾದ್ರೆ ಆ ಮೆಕ್ಯಾನಿಕ್ ರಮೇಶನ್ ಜೊತೆ ಮಾತ್ರ ಅಲ್ಲ, ಅವನ ಹೆಂಡತಿ ಅರ್ಚನಾ, ಆ ಹೂವಿನ ಹಡಗಲಿ ವೆಂಕಟಪ್ಪ, ಆ ಭಾಗ್ಯ, ಅವಳ ಚಿಕ್ಕ ಮಗಳು, ಅವಳ ಗಂಡ, ಯಾರ ಜೊತೆನೂ ನಿನ್ ಸಂಬಂಧ ಇಟ್ಕೋಕೂಡ್ದು. ಅವ್ರು ಯಾರ ಜೊತೆನೂ ಫೋನ್ನಲ್ಲೂ ಮಾತಾಡ್ಕೊಡ್ದು. ಇದಕ್ಕೆ ನೀನು ಒಪ್ಕೊಂಡ್ರೆ ಮಾತ್ರ ನಿಮ್ಮಮ್ಮ ಈ ಮನೇಲಿ ಇರ್ತಾಳೆ. ಇಲ್ಲ ಅಂದ್ರೆ ನನಗೂ ಇವಳಿಗೂ ಇರೋ ಸಂಬಂಧ ಇವತ್ತಿಗೆ ಮುಗ್ದೋಯ್ತು. ಏನ್ ಹೇಳ್ತೀಯಾ? ಸರಿ ಅಪ್ಪ, ನೀವ್ ಹೇಳ್ದಾಗೆ ಮಾಡ್ತೀನಿ. ದಯವಿಟ್ಟು ಅಮ್ಮನ್ನ ಒಳಗಡೆ ಸೇರಿಸ್ಕೊಳ್ಳಿ. ನೋಡು, ನಿನ್ನ ಮಾತನ್ನ ನಾನು ನಂಬ್ತೀನಿ. ಮತ್ತೆ ಏನಾದರೂ ಯಾಮಾರ್ಸೋಕ್ ಪ್ರಯತ್ನ ಪಟ್ರೆ ಆಮೇಲೆ ನಡೆಯೋದೇ ಬೇರೆ. ಏಯ್, ಹೋಗೆ ಒಳಗೆ. ಏನ್ ಹೇಳಿ ಅಂದ್ರೆ ಕೆಲ್ಸಕ್ಕೆ ಹೋಗೋದಿಲ್ವಾ ನೀವು? ಮಾವ, ಅದು ನಿಮ್ಗೊಂದು ಮುಖ್ಯ ವಿಷಯನ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಏನ್ ವಿಷಯ? ಅದು ನಾನು ನಮ್ಮ ಅಪ್ಪ ಅಮ್ಮನ ಹತ್ರ ಹೋಗಿದ್ದೆ. ಓ, ನೀವು ಫಂಕ್ಷನ್ಗೆ ಹೋಗಿದ್ರ? ಅಯ್ಯೋ ಇಲ್ಲ ಮಾವ, ನಾನು ಫಂಕ್ಷನ್ಗೆ ಹೋಗಿರ್ಲಿಲ್ಲ, ಮನೆಗೆ ಹೋಗ್ಬಿಟ್ಟು ಬಂದೆ. ಅಲ್ಲಿಗೆ ಯಾಕೆ ಹೋಗಿದ್ರಿ ನೀವು? ಅದು ಮನೆನ ಯಾವಾಗ ಖಾಲಿ ಮಾಡ್ತೀರಾ ಅಂತ ಕೇಳೋಣ ಅಂತ ಹೋಗಿದ್ದೆ. ಅದಕ್ಕವರು ಇನ್ನೂ 15 ದಿನ ಟೈಮ್ ಕೇಳ್ತಿದ್ದಾರೆ. ಮನೆ ಖಾಲಿ ಮಾಡೋರು 15 ದಿವಸ ಟೈಮ್ ಕೇಳೋ ಸಹಜ ತಾನೆ. 15 ದಿವಸ ಆದ್ಮೇಲೆ ಖಾಲಿ ಮಾಡಿಬಿಡಿ. ಸರಿ ಮಾವ. ಸರಿ, ನಾಳೆನೇ ರಿಜಿಸ್ಟ್ರೇಷನ್ ಇಟ್ಕೊಳ್ಳೋಣ. ಆ, ಪ್ರಮೋಟರ್ಗೆಲ್ಲ ಹೇಳ್ಬಿಟ್ಟಿದ್ದೀನಿ. ಮಾವ, ಅದು ಮನೆ ಖಾಲಿ ಆದ್ಮೇಲೆ ರಿಜಿಸ್ಟ್ರೇಷನ್ ಇಟ್ಕೊಳ್ಳೋಣ ಅಂತ ಹೇಳ್ತಿದ್ದಾರೆ. ಏನ್ ಹೇಳಿ ಅಂದ್ರೆ ಇದು? ಮನೆ ಖಾಲಿ ಮಾಡೋದಕ್ಕೂ ರಿಜಿಸ್ಟ್ರೇಷನ್ ಇಟ್ಕೊಳ್ಳೋಕ್ಕೂ ಏನ್ ಸಂಬಂಧ? ಮಾವ, ಅವರು ಮನೆ ಖಾಲಿ ಮಾಡುವಾಗ ತಮ್ಮನೆ ಅಂತಾನೆ ಖಾಲಿ ಮಾಡಬೇಕು ಅಂತ ತುಂಬಾ ಸೆಂಟಿಮೆಂಟಲ್ ಆಗಿ ಫೀಲ್ ಮಾಡ್ತಾ ಇದ್ದಾರೆ. ಅದಕ್ಕೆ ಛೇ, ಅದ್ ಯಾವ ಗಳಿಗೆಯಲ್ಲಿ ಈ ವಿಷಯ ಕೈ ಹಾಕೋದ್ವೋ ಏನೋ, ಸುಮ್ಮನೆ ಎಳ್ಕೊಂಡು ಹೋಗ್ತಾನೆ ಇದೆ. ಪ್ಲೀಸ್ ಮಾವ, ಒಂದು 15 ದಿನ ಸಮಾಧಾನವಾಗಿರಿ. ಸಡನ್ ಆಗಿ ಅಪ್ಪ ಅಮ್ಮನ ಮನೆಯಿಂದ ಆಚೆ ಹಾಕೋದಿಕ್ಕೆ ನನಗೂ ಮನ್ಸು ಬರ್ತಾ ಇಲ್ಲ. ಪ್ಲೀಸ್ ಮಾವ, ತಾಳ್ಮೆಯಿಂದ ಇರಿ. ಆಯ್ತು, ನಿಮ್ ಮಾತಿಗೆ ಬೆಲೆ ಕೊಟ್ಟ ಒಂದು 15 ದಿವಸ ತಾಳ್ಮೆಯಿಂದ ಇರ್ತೀನಿ. ಥ್ಯಾಂಕ್ ಯು ಮಾವ. ಆಮೇಲೆ ಇನ್ನೊಂದು ಕೆಲಸ ಹೇಳಿ ಮಾವ. ನೀವು ಮಡಿಕೇರಿಗೆ ಹೋಗಿ ಸ್ವಲ್ಪ ಏಲಕ್ಕಿ ಮೆಣಸನ್ನೆಲ್ಲ ಹೋಲ್ಸೇಲ್ ಆಗಿ ಪರ್ಚೇಸ್ ಮಾಡ್ಕೊಂಡ್ ಬನ್ನಿ. ಸರಿ ಮಾವ. ಹಲೋ, ಹಾ ಸರ್. ಏನಿಲ್ಲ, ನಿಮ್ಮಲ್ಲಿ ಒಂದು ರಿಕ್ವೆಸ್ಟು. ರಿಜಿಸ್ಟ್ರೇಷನ್ನ ಒಂದು 15 ದಿವಸ ಬಿಟ್ಟಿಟ್ಕೊಳ್ಳೋಣ ಸರ್. ಹೌದು, ಥ್ಯಾಂಕ್ ಯು ಸರ್. ಸರಿ, ಹೊರಡ. ಏನೋ ಶಿವ, ನನಗಿಂತ ಮುಂಚೆನೆ ಬಂದು ಕೂತ್ಕೊಂಡ್ಬಿಟ್ಟಿದ್ಯಾ? ಹೌದು ಕಣ, ನಿನ್ ಬೈಕ್ ಬೇಕು ಅಂತ ಹೇಳಿದೆಯಲ್ಲ, ನಾನಾಗ ನೋಡ್ಕೊಂಡ್ ಬಂದೆ. ಗಾಡಿ ತುಂಬಾ ಚೆನ್ನಾಗಿದೆ ಕಣ, ಕಡಿಮೆ ಕಿಲೋಮೀಟರ್ ಓಡಿದೆ, ರೇಟ್ ಕೂಡ ಕಡಿಮೆ ಹೇಳ್ತಿದ್ದಾರೆ. ಅದಕ್ಕೆ ನೀನ್ ಬಂದ್ರೆ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ. ಶಿವ, ಈಗ ಬೈಕ್ ತಗೊಳ್ಳೋದು ಬೇಡ ಕಣೋ. ಯಾಕೋ? ಈ ಕಾರ್ನ ರೆಡಿ ಮಾಡಿ ಮಾರ್ಬಿಟ್ಟು ಅದರಲ್ಲಿ ಬರೋ ಲಾಭದಲ್ಲಿ ಬೈಕ್ ತಗೊಳ್ಳೋಣ ಅಂತ. ಮಗು ನಾಮಕರಣಕ್ಕೆ ಸುಮಾರು ದುಡ್ಡು ಖರ್ಚಾಗ್ಬಿಟ್ಟಿದೆ. ಇನ್ನಿರೋ ದುಡ್ಡಲ್ಲಿ ಈ ಕಾರ್ನ ರೆಡಿ ಮಾಡ್ಬೇಕಲ್ಲ. ಬೈಕ್ ವಿಷಯನ ಆಮೇಲೆ ನೋಡ್ಕೊಳ್ಳೋಣ. ನೀನ್ ಹೇಳ್ತಾ ಇರೋದು ಸರಿನೇ. ಮೊದಲು ಈ ಕಾರ್ನ ರೆಡಿ ಮಾಡು, ಬೈಕ್ನ ಆಮೇಲೆ ತಗೊಂಡ್ರೆ ಆಯ್ತು ಬಿಡು. ನಾನು ಅವ್ರಿಗೆ ಹೇಳ್ತೀನಿ ಬಿಡು. ಸರಿ, ನಾನು ಲೈನ್ ಮೇಲೆ ಹೋಗಿ ಬರ್ತೀನಿ, ನಿನ್ ಕೆಲಸ ನೋಡು. ಸರಿ ಕಣ.
ರಮೇಶ 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 ಏ ರಮೇಶ ಹೇಳೋ ಟೀ ಕುಡಿಯೋ ಮೊದಲು ಮುಖ ತೊಳ್ಕೊಂಡು ಟೀ ಕುಡಿ ಆಮೇಲೆ ಕೆಲಸ ಮಾಡ್ಕೋಬೋದಂತೆ ತಗೋ ಟೀನ